ಪ್ರೀತಿಯಿಂದ ಪ್ರೀತಿಯಿಂದ ತೇಜು ಶುರು ಹಚ್ಕೊಳ್ಳ ಮಗನೇ. ಎಲ್ಲಿಂದ ಶುರು ಮಾಡಲಿ? ಅದೇ ಕಣ್ಲ, ಅಮೇರಿಕಾದಲ್ಲಿ ಆ ಶಾಲ್ಮಲಿ ಜೊತೆ ಏನೇನು ಲೀಲೆಗಳು ನಾಡಿದ್ಯೋ ಆ ಪುರಾಣ ಎಲ್ಲ ನೆನಪಿಸ್ಕೊಂಡು ಶುರು ಹಚ್ಕೊಳ್ಳ. ಆಮೇಲೆ ಚಿಕ್ಕಪ್ಪ, ನನ್ನ ಫ್ರೆಂಡ್ ಇದ್ದಾಳಲ್ಲ, ಕ್ಲೋಸ್ ಫ್ರೆಂಡು, ಅವಳು ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್. ನೀನು ಯಾರ ಬಗ್ಗೆ ಹೇಳ್ತಿದ್ದಿಲ್ಲ ಮಗ? ಅದೇ ಅವಳು ನನ್ನ ಜೊತೆ ಯಾವಾಗಲೂ ಇರ್ತಾಳಲ್ಲ, ಅವಳು ಒಳ್ಳೆಯವಳ? ಅವಳು ಕಂಡ್ರೆ ನಿನಗಿಷ್ಟನಾ? ಅವಳಂದ್ರೆ ನಂಗೆ ತುಂಬ ಇಷ್ಟ. ಅವಳು ನನ್ನ ಎದುರಿಗೆ ಇಲ್ಲದೆ ಇದ್ದರೆ ನಂಗೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಆದರೆ ನಾನು ಹೇಳ್ತಾ ಇರೋದು ನನ್ನ ಹುಡುಗಿ ಬಗ್ಗೆ. ಅವಳನ್ನ ನಾನು ಮದುವೆ ಆಗ್ತಾ ಇದ್ದೀನಿ. ಚಿಕ್ಕಪ್ಪ, ಇವನು ಮದುವೆ ಆಗ್ತಾನಂತೆ, ಬೇಡ ಅನ್ನೋ. ಇವನು ಮದುವೆ ಆಗ್ತಿರೋದು ಬೇರೆ ಹುಡುಗಿನ ಕಂಡ್ಲ ಮಗ. ಹೌದಾ? ಹ್ಞೂ, ಬೇರೆ ಹುಡುಗಿ. ಮತ್ತೆ ನಿನ್ನ ಜೊತೆ ಒಬ್ಳು ಇದ್ಲಲ್ಲ, ಯಾರದು? ಅವಳು ನನ್ನ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್. ಹೌದಾ? ಅವಳು ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಮತ್ತು ಅವಳು ಒಳ್ಳೆಯವಳಲ್ಲ, ಮತ್ತು ಅವಳಿಗೆ ಕೋಪ ಜಾಸ್ತಿ, ಮತ್ತು ಅವಳು ತುಂಬ ಸಿಗರೇಟ್ ಸೇರ್ತಾಳೆ, ಮತ್ತು ಅವಳು ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಮತ್ತು ನನ್ನನ್ನು ನೋಡಿದರೆ ಹೀ ಈಸ್ ಕ್ರೇಜಿ ಅಂತಾಳೆ, ಲೋ ಹುಚ್ಚ ಅಂತಾಳೆ. ಯಾರ್ಲ ಮಗ ನಿನ್ನ ಹುಚ್ಚ ಅಂತ ಕರೆದದ್ದು? ಅದೇ ಅವಳೊಬ್ಳು ನಮ್ಮನೇಲಿ ಇದ್ದಾಳಲ್ಲ, ಅವಳು ನಮ್ಮನೆಗೆ ಹೊಸದಾಗಿ ಬಂದಿದ್ದಾಳಲ್ಲ, ಅವಳು ರಾತ್ರಿ ಕಿಟಕಿ ಹತ್ರ ನಿಂತ್ಕೊಂಡು ದುಡ್ಡು ಎಸೆದ್ಲಲ್ಲ, ಅವಳು. ಆಮೇಲೆ ಒಡವೆನೂ ಎಸೆದ್ಲು. ಸರಿಪ, ಅವಳು ಎಸ್ತದನ್ನ ಕ್ಯಾಕ್ ಹಿಡ್ದೋರು ಯಾರು? ಒಬ್ಬಳು ಹೆಂಗಸು, ಒಬ್ಬ ಗಂಡಸು. ಅವರು ನೋಡಕ್ ಹೇಗಿದ್ರು? ಚಿತ್ರ ಬರ್ದು ತೋರಿಸ್ಲಾ? ಬೇಡ ಕಣ್ಣ ಮಗ, ಈಗ ನೀನು ಹೇಳ್ತಿರೋ ವಿಷಯನೇ ಕೇಳಿ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಯ್ತಾ ಇಲ್ಲ. ಆಮೇಲೆ ಚಿತ್ರ ಬರೆದು ತೋರಿಸಿ ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಡ ಕಣಪ್ಪ. ಅವಳು ಅದನ್ನೇ ಹೇಳಿದ್ಲು, ನಿನಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಮೇಲಕ್ಕೆ ಕಳಿಸ್ಬಿಡ್ತೀನಿ ಅಂದ್ಲು. ಸೂಪರ್ ಕತೆ ಬಿಡ್ತಾ ಇದೆ ನಮೈ. ಥ್ಯಾಂಕ್ ಯು, ಥ್ಯಾಂಕ್ ಯು. ತೇಜು, ಅಮೈ ತುಂಬ ಮುಗ್ಧ ಕಂಡ್ಲ ಮಗ. ಇವನಿಗೆ ತಮಾಷೆ ಮಾಡೋದು, ಕತೆ ಹೇಳೋದು, ರೈಲು ಬಿಡೋದು ಇವೆಲ್ಲ ಗೊತ್ತಾಗಕ್ಕಿಲ್ಲ ಕಣ್ಣ. ಸುಳ್ಳು, ನಾನು ರೈಲ್ ಬಿಡ್ತೀನಿ, ನನಗೆ ಎಲ್ಲ ರೈಲು ವಿಮಾನ ಎಲ್ಲ ಬಿಡ್ತೀನಿ. ಜಾಮ್, ಚೂರಿ, ಪಂಚೂರಿ, ಖಾರ ಮಸಾಲ, ಪಾನಿ ಪೂರಿ. ಅಮೈ ಯಾವತ್ತೂ ಸುಳ್ಳು ಹೇಳಲ್ಲ. ಅವನು ಹೇಳ್ತಿರೋ ಕತೆ ಹಿಂದೆ ಶಾಲ್ಮಲಿ ಕತೆ ಇದೆ ಅಂತ ಅನಿಸ್ತಿದೆ. ಕಲ್ಪನೆ ಮಾಡಿ ಇವೆಲ್ಲ ಹೇಳೋಷ್ಟು ಅಮೈ ಬುದ್ಧಿವಂತ ಅಲ್ಲ. ಕೃಷ್ಣನಿಗೆ ಈ ವಿಷಯ ಹೇಳಲೇಬೇಕು. ಈ ಪಂಚೆನ ಮೊದಲು ಈ ಮನೆಯಿಂದ ಓಡಿಸ್ಬೇಕು. ಚಿಕ್ಕಪ್ಪ, ಇನ್ನೊಂದು ಹೊಸ ಕತೆ ಬಿಡ್ತಾ ಇದ್ದಾನೆ, ಕೇಳಿಸ್ಕೊಳ್ಳಿ. ಅವಳು ಕ್ಲೋಸ್ ಫ್ರೆಂಡ್ ಅಂತೆ, ಇವನಿಗಿಷ್ಟ ಅಂತೆ, ಪಚ್ಚೆನ್ ಮಾತ್ರ ಮನೆ ಬಿಟ್ಟು ಓಡಿಸ್ಬೇಕಂತೆ. ಹಾಗಾದ್ರೆ ಪಚ್ಚೆ ಕ್ಲೋಸ್ ಫ್ರೆಂಡ್ ಇಬ್ರು ಬೇರೆ ಬೇರೆ ಅಂತ ಯೋಚನೆ ಮಾಡ್ತಿದ್ದಾನಲ್ಲ, ಏನೋ ಮನ್ಸಿಗೆ ಬಂದಿದ್ದನ್ನು ಮಾತಾಡ್ತಾನೆ. ನೀವು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿ,
ಬಾಯ್. ಪ್ರೀತಿಯಿಂದ